ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ಸ್ವಾಗತ. ತಾವೆಲ್ಲರೂ ಒಳ್ಳೆ ಪ್ರಾಫಿಟನ್ನು ಮಾಡ್ತಾ ಇದ್ದೀರಿ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಪ್ರಾಫಿಟ್ ಮಾಡ್ತಾ ಇರಿ. ಸೊ ಇವತ್ತಿನ ದಿನ ಒಂದು ಕ್ವಶನ್ ಇದೆ, ಕಾನ್ಸೆಪ್ಟು. ಸೊ ಆಲ್ರೆಡಿ ನೀವು ತಮ್ಮನ್ನೆಲ್ಲ ನೋಡಿದ್ದೀರಿ, ಗೊತ್ತಾಗಿದೆ ಏನು ಕಾನ್ಸೆಪ್ಟು ಅಂತ. ಟ್ರೇಡಿಂಗ್ ಮಾಡಿಕೊಂಡೇ ಜೀವನ ನಡೆಸ್ಬೋದಾ? ಜಾಬನ್ನು ಬಿಟ್ಟು ಟ್ರೇಡಿಂಗನ್ನೇ ಮೇನ್ ಸೋರ್ಸ್ ಆಫ್ ಇನ್ಕಮ್ ಆಗಿ ನಾವು ಮಾಡಿಕೊಂಡು ಜೀವನ ಮಾಡ್ಬೋದಾ ಅಂತ ಒಂದು ಕ್ವಶನ್ ಇದೆ. ಸುಮಾರು ಜನ ಅದನ್ನು ಕೇಳಿರ್ತಾರೆ. ಸೊ ಅದಕ್ಕೆ ಒಂದು ಆನ್ಸರ್ ಮಾಡುವಂಥ ಪ್ರಯತ್ನವನ್ನು ನಾನು ಈ ಒಂದು ವಿಡಿಯೋದಲ್ಲಿ ಮಾಡ್ತೀನಿ. ನೋಡಿ, ನೀವು ಟ್ರೇಡಿಂಗನ್ನೇ ಮೇನ್ ಸೋರ್ಸ್ ಆಫ್ ಇನ್ಕಮ್ ಆಗಿ ಮಾಡ್ಕೋತೀರಿ ಅಂತಂದರೆ ನಿಮಗೆ ಅದರಲ್ಲಿ ಎಕ್ಸ್ಪೀರಿಯನ್ಸ್ಗಳು ಕೂಡ ಬೇಕಾಗಿರುತ್ತೆ. ಕನ್ಸಿಸ್ಟೆಂಟಾಗಿ ನೀವು ಹಣವನ್ನು ಮಾಡ್ತಾ ಇರಬೇಕಾಗುತ್ತೆ. ನಿಮ್ಮ ಜಾಬಲ್ಲಿ ಒಂದು ವರ್ಷಕ್ಕೆ ಇಂದಿಷ್ಟು ಬರುತ್ತೆ ಅಂತ ನಿಮಗೊಂದು ಅಂದಾಜಿರುತ್ತೆ. ಆದರೆ ಟ್ರೇಡಿಂಗಲ್ಲಿ ಹಂಗೆ ಆಗೋದಿಲ್ಲ. ಟ್ರೇಡಿಂಗಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಒಂದು ವರ್ಷಕ್ಕೆ ನಿಮ್ಮ ಏನು ಆ್ಯಂಟಿಸಿಪೇಟೆಡ್ ಇನ್ಕಮ್ ಬರದೇ ಇರ್ಬೋದು. ಸೊ ಒಂದು 2-3 ವರ್ಷ ಮಾರ್ಕೆಟು ರೇಂಜ್ ಬೌಂಡಲ್ಲಿ ಇರ್ಬೋದು. ಆವಾಗ ನೀವು ಹೇಗೆ ಪ್ರಾಫಿಟ್ ಮಾಡ್ತೀರಿ, ಎಷ್ಟು ಪ್ರಾಫಿಟ್ ಮಾಡಬೇಕು, ನಿಮ್ಮ ಜೀವನ ನಡಿಬೇಕು ಅಂದರೆ ನೀವು ಎಷ್ಟು ಪ್ರಾಫಿಟ್ ಮಾಡಬೇಕು ವರ್ಷಕ್ಕೆ. ಸೊ ಎಷ್ಟು ಕ್ಯಾಪಿಟಲ್ ತೊಗೊಂಡು ಬಂದಿರ್ತೀರಿ, ಕ್ಯಾಪಿಟಲನ್ನು ಹೇಗೆ ನೀವು ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ಸುಮಾರಷ್ಟು ಕಾನ್ಸೆಪ್ಟ್ಗಳಿದ್ದಾವೆ. ಜಾಬ್ ಹಾಗಾಗೋದಿಲ್ಲ. ಜಾಬ್ ನಿಮಗೆ ಕನ್ಸಿಸ್ಟೆಂಟಾಗಿ ಒಂದು ಇನ್ಕಮನ್ನು ಕೊಡ್ತಾ ಇರುತ್ತೆ, ಒಂದು ಕೆಲಸ ಅಂತಿರುತ್ತೆ. ಈಗ ಮಾರ್ಕೆಟಲ್ಲಿ ನಿಮಗೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ ಒಂದು 3-3:30ವರೆಗೆ ಕೆಲಸ. ಅಥವಾ ನೀವು ಕಾಮೋಡಿಟಿಲಿ ಟ್ರೇಡ್ ಮಾಡ್ತಾ ಇದ್ದೀರಿ ಅಂತಂದರೆ ರಾತ್ರಿ 10 ಗಂಟೆ 10:30ವರೆಗೂ ನಿಮಗೆ ಕೆಲಸ ಇರುತ್ತೆ. ಸೊ ನೀವು ಇಂಟ್ರಾಡೇ ಮಾಡ್ಕೊಂಡು ಜೀವನ ಮಾಡೋದಕ್ಕಂತೂ ಆಗೋದಿಲ್ಲ. ಸೊ ಇಂಟ್ರಾಡೇದಲ್ಲಿ ತುಂಬ ಟೆನ್ಷನ್ ಆಗುತ್ತೆ, ಸುಮಾರಷ್ಟು ಕೆಲಸ ಆಗುತ್ತೆ. ನೀವು ಏನು ಜಾಬ್ ಮಾಡ್ತಾಯಿದ್ದೀರಿ ಅದರಿಗಿಂತಲೂ ಜಾಸ್ತಿ ಟೆನ್ಷನ್ ಇಲ್ಲ ಆಗುತ್ತೆ. ಆ ಜಾಬ್ ಏನು ಮಾಡ್ತಾಯಿದ್ರಿ ಅಲ್ಲಿ ಎಷ್ಟು ಕೆಲಸ ಬರ್ತಾ ಇದೆ, ಅಲ್ಲಿ ಎಷ್ಟು ನಿಮಗೆ ಪ್ರೆಷರ್ ಬರ್ತಾ ಇದೆ, ಅಷ್ಟೇ ಪ್ರೆಷರ್ ಇರುತ್ತೆ. ಅದರ ಜೊತೆಗೆ ಸೈಕಲಾಜಿಕಲ್ ಆಗಿಯೂ ಕೂಡ ಒಂದು ಪ್ರೆಷರ್ ಇರುತ್ತೆ. ಸೊ ನಿಮ್ಮ ಹಣವನ್ನು ನೀವು ತೊಡಗಿಸಿರ್ತೀರಿ. ಜಾಬ್ ಮಾಡೋದು ಹಾಗಲ್ಲ, ಅಷ್ಟು ಸುಲಭ ಅಲ್ಲ. ಜಾಬ್ ಮಾಡಿದವಾಗ ಏನಾಗುತ್ತೆ ಅಂದರೆ ನಿಮ್ಮ ಹಣ ಅಲ್ಲ, ನಿಮ್ಗೆ ಹಣ ಸಿಗುತ್ತೆ ಕೆಲಸ ಮಾಡಿದ್ದಕ್ಕೆ. ನೀವು ಹಣ ಹಾಕ್ಕೊಂಡು ನೀವು ಕೆಲಸ ಮಾಡ್ತಾ ಇಲ್ಲ. ಅಂಗಡಿ ಹಾಕಿದವನು ಹಾಗಲ್ಲ ನಿಮ್ಮ ಕೆಲಸ. ಸೊ ಏನೊಂದು ಬಿಸ್ನೆಸ್ ಮಾಡ್ತಾ ಇದ್ದಾನೆ, ಅವನ ಥರ ಅಲ್ಲ. ಅವನಿಗೆ ಏನು ಟೆನ್ಷನ್ ಇರುತ್ತೆ, ದಿನ ಕೆಲಸ ಮಾಡಿಸ್ಬೇಕು, ಆರ್ಡ್ರ್ ತೊಗೊಳ್ಬೇಕು, ಹಣ ಬರುತ್ತೋ ಇಲ್ವೋ ಒಂದು ಗ್ಯಾರಂಟಿ ಇಲ್ಲ. ಸೊ ಅದೇನೋ ಲಾಸ್ ಆಗಿಬಿಡುತ್ತೆ. ಸೊ ಹಣದ ಜೊತೆ ನೀವು ಆಟ ಆಡ್ತಾಯಿದ್ದೀರಿ. ಸೊ ಹಾಗಾಗಿ ನೀವು ಟ್ರೇಡಿಂಗನ್ನು ಮಾಡಿಕೊಂಡು ಜೀವನ ನಡೆಸ್ತೀನಿ ಅನ್ನೋಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಏನೋ ಟ್ರೇಡಿಂಗ್ ಮಾಡ್ತಾಯಿದ್ದೀನಿ, ದಿನಕ್ಕೆ 1,000 ಬಂದರೆ ಸಾಕು, ಅಥವಾ ಆಪ್ಷನ್ ಮಾಡ್ತಾಯಿದ್ದೀನಿ, ಇಂಟ್ರಾಡೇ ಮಾಡ್ತೀನಿ, ದಿನಕ್ಕೆ 1,000 ಬಂದರೆ ಸಾಕು. ಸೊ ಹೀಗೆಲ್ಲ ಮಾಡೋದಕ್ಕಾಗೋದಿಲ್ಲ. ನಿಮ್ಮ ಹತ್ರ ಒಂದು 30 ಲಕ್ಷ ಒಂದು ಕ್ಯಾಪಿಟಲ್ ಇದೆ, ನಾನು ಹೀಗೆ ಹಾಕ್ಬಿಡ್ತೀನಿ, ನಾನು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿಬಿಡ್ತೀನಿ, 5 ವರ್ಷ ನಾನು ಹಾಕಿದ್ದನ್ನು ತೆಗೆಯೋದೇ ಇಲ್ಲ, ಒಳ್ಳೆ ಪ್ರಾಫಿಟ್ ಬರುತ್ತೆ, 30% 40% ಎಲ್ಲ ಪ್ರಾಫಿಟ್ ಬರುತ್ತೆ, ಆಲ್ರೆಡಿ ಒಂದಷ್ಟು ಜನರಿಗೆ ಬಂದಿದೆ, ಸೊ ನನಗೂ ಬರುತ್ತೆ ಅಂದ್ಬಿಟ್ಟು ನೀವು ಜಾಬ್ ಬಿಟ್ಬಿಟ್ಟು ಟ್ರೇಡಿಂಗ್ ಮಾಡೋದಕ್ಕಾಗಲ್ಲ. ಸೊ ಟ್ರೇಡಿಂಗಲ್ಲಿ ನಿಮಗೆ ಭಯಂಕರ ಕಾಂಪ್ಲಿಕೇಟೆಡ್ ಸ್ಟೋರೀಸ್ಗಳೆಲ್ಲ ಇರುತ್ತೆ. ಸೊ ಒಂದೇ ಥರ ನಿಮಗೆ ಪ್ರಾಫಿಟ್ ಆಗೋಲ್ಲ. ವರ್ಷ ನಿಮಗೆ ಇಷ್ಟೇ ಪ್ರಾಫಿಟ್ ಆಗುತ್ತೆ ಅಂತಿಲ್ಲ. ಸೊ ಒಂದು ವರ್ಷ 10% ಆಗ್ಬೋದು, ಒಂದು ವರ್ಷ ಏನೂ ಪ್ರಾಫಿಟ್ ಆಗದೇ ಇರ್ಬೋದು, ಒಂದು ವರ್ಷ ಲಾಸ್ ಆಗ್ಬೋದು, ಒಂದು ವರ್ಷ 100% ನಿಮ್ಮ ಕ್ಯಾಪಿಟಲ್ ಡಬಲ್ಲೇ ಆಗಿಬಿಡ್ಬೋದು. ಸೊ ಎಲ್ಲ ಚಾನ್ಸಸ್ಗಳು ಕೂಡ ಇರುತ್ತೆ. ಪ್ರತಿ ವರ್ಷವೂ ಹೀಗೆ ಆಗುತ್ತೆ, ಒಂದೇ ಥರ ಆಗುತ್ತೆ ಅಂತಿಲ್ಲ, ಬೇರೆ ಬೇರೆ ಥರ ಆಗುತ್ತಲ್ಲಿ. ಸೊ ಅದಕ್ಕೆಲ್ಲ ನೀವು ರೆಡಿ ಇದ್ದೀರಾ? ಸೊ ಅದನ್ನು ನೋಡ್ಕೊಳ್ಳಿ ಫಸ್ಟು. ನೀವೊಂದು 10 ವರ್ಷ ಟ್ರೇಡಿಂಗ್ ಮಾಡಿ ನಿಮಗೆ ಅರ್ಥ ಆಗುತ್ತೆ. ನೀವು ಜಾಬ್ ಬಿಟ್ಟು ಜಾಬ್ ಬೇಡ ಇನ್ಮೇಲೆ ಅನ್ನೋದು ನಿಮ್ಮ ಫೀಲಿಂಗ್ ನಿಮಗೆ ಬರೋದಕ್ಕೆ ಶುರು ಆಗುತ್ತೆ. ಸೊ ಜಾಬ್ ಬಿಟ್ಟು ಅದನ್ನು ಕ್ವಶನ್ ಬೇರೆ ಹತ್ರ ಕೇಳುವಂಥ ಇದಿಲ್ಲ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನಿಮಗೆ ಅದು ಅರ್ಥ ಆಗುತ್ತೆ. ಜಾಬ್ ಬಿಟ್ಟು ಟ್ರೇಡಿಂಗೇ ಮೇನಾಗಿ ಮಾಡುವಂಥ ಟೈಮ್ ಬರುತ್ತೆ. ಸೊ ಅಲ್ಲಿವರೆಗೂ ನೀವು ಜಾಬ್ ಮಾಡ್ತಾನೆ ಇರಬೇಕಾಗತ್ತೆ. ಸೊ ಟ್ರೇಡಿಂಗಲ್ಲಿ ಕನ್ಸಿಸ್ಟೆಂಟ್ ಇನ್ಕಮ್ ಇಲ್ಲ. ಸೊ ಒಂದು ಸಲ ಬರುತ್ತೆ, ಒಂದು ಸಲ ಹೋಗುತ್ತೆ, ಒಂದು ಸಲ ಏನೂ ಬಾರದೇ ಇರ್ಬೋದು. ಸೊ ಹೀಗೆಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ಅಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲ. ಸೊ ಅದನ್ನು ಇಟ್ಟುಕೊಂಡು ಅದನ್ನು ನಂಬಿಕೊಂಡು ಜೀವನ ಮಾಡೋದಕ್ಕಾಗಲ್ಲ. ಸೊ ಜೀವನ ಮಾಡೋದಕ್ಕೆ ನಿಮ್ಗೊಂದು ಕೆಲಸ ಬೇಕೇ ಬೇಕು. ಪ್ರತಿದಿನವೂ ಆ ಮಾರ್ಕೆಟನ್ನು ನೋಡ್ತಾ ಇರೋದಕ್ಕೇನು ಕೆಲಸ ಇರೋದಿಲ್ಲ. ಸೊ ಇಂಟ್ರಾಡೇ ಮಾಡ್ತಾ ಇದ್ದೀರಿ ಅಂತಂದರೆ ನಿಮ್ಗೆ ಅಷ್ಟು ಜಾಸ್ತಿ ಪ್ರಾಫಿಟ್ ಬರೋದಿಲ್ಲ. ಒಂದಿನಕ್ಕೆ 10% ಪ್ರಾಫಿಟ್ ಬರೋದಿಲ್ಲ, ಒಂದಿನಕ್ಕೆ ಒಂದು 2% ಪ್ರಾಫಿಟ್ ಬರುತ್ತೆ. ಸೊ ಅದಕ್ಕೆ ನೀವು ಅಲ್ಲಿ ಚಾರ್ಜಸ್ಗಳನ್ನು ಕೂಡ ಕೊಡಬೇಕಾಗತ್ತೆ. ಸೊ ನೀವು ದಿನಕ್ಕೊಂದು 10 ಟ್ರೇಡ್ ತೊಗೊಳ್ಬೇಕಾಗತ್ತೆ, 10 ಟ್ರೇಡ್ ಹುಡುಕಬೇಕಾಗತ್ತೆ, ತುಂಬ ಕೆಲಸ ಆಗುತ್ತೆ, ತುಂಬ ಸ್ಟ್ರೆಸ್ ಆಗುತ್ತೆ. ಸೊ ನಿಮಗೆ ದೈಹಿಕವಾಗಿ ಒಂದು ಸ್ಟ್ರೆಸ್ ಆಗೋದು ಬೇರೆ, ಮಾನಸಿಕವಾಗಿ ಕೂಡ ಒಂದಷ್ಟು ಸ್ಟ್ರೆಸ್ ಆಗುತ್ತೆ. ಲಾಸ್ ಆದ ತಕ್ಷಣ ಟೆನ್ಷನ್ ಆಗುತ್ತೆ. ಸೊ ಹೀಗೆಲ್ಲ ಆಗುತ್ತೆ. ಹಾಗೆ ಇಂಟ್ರಾಡೇ ಮಾಡ್ಕೊಂಡು ಜೀವನ ಮಾಡೋದಕ್ಕೂ ಆಗೋದಿಲ್ಲ. ಹಾಗೆಂತೇಳಿ ಸ್ವಿಂಗ್ ಮಾಡ್ತಾ ಇರಬೇಕಾದ್ರೆ ನಿಮಗೆ ಇಡೀ ದಿನ ನೋಡುವಂಥ ಕೆಲಸವೂ ಕೂಡ ಇರೋದಿಲ್ಲ. ಸೊ ನೀನು ಇಂಟ್ರಾಡೇ ಮಾಡ್ತಾಯಿದ್ದೀರಿ, ಇಡೀ ದಿನ ನೀವು ಚಾರ್ಟ್ ನೋಡ್ತಾನೆ ಇರಬೇಕಾಗತ್ತೆ. ಸ್ವಿಂಗ್ ಮಾಡ್ತಾಯಿದ್ದೀರಿ, ಇಡೀ ದಿನ ನೀವು ಚಾರ್ಟ್ ನೋಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ವಾರಕ್ಕೊಮ್ಮೆ ನೋಡಿದರೆ ಸಾಕಾಗುತ್ತೆ. ಸೊ ವಾರಕ್ಕೊಮ್ಮೆ ನೋಡೋದಾದರೆ ವಾರಕ್ಕೆ ಒಂದಿನ ಕೆಲಸ ಮಾಡಿದ್ರೆ ಬಾಕಿ ದಿನ ಏನು ಮಾಡ್ತೀರಿ ಕೆಲಸ? ಸೊ ತಿರುಗಾಡ್ತಾನೆ ಇರ್ತೀರ. ಒಂದು ಆಪ್ಷನ್ ಮಾಡಿಬಿಟ್ಟು ಅಥವಾ ಒಂದು ನಿಫ್ಟಿಯಲ್ಲಿ ಬಂದುಬಿಡ್ತೀವಿ, ಅಥವಾ ಆಪ್ಷನ್ ತೊಗೊಳ್ತೀವಿ, ಅಥವಾ ಸ್ಟಾಕಲ್ಲಿ ಟ್ರೇಡಿಂಗ್ ಮಾಡ್ತೀವಿ, ಸ್ವಿಂಗ್ ಮಾಡ್ತೀವಿ. ನಾವು ಉಳಿದ ಟೈಮಲ್ಲಿ ತಿರುಗಾಡ್ತಾ ಇರ್ತೀವಿ. ನಾವು ಪ್ರತಿದಿನವೂ ಕೂಡ ಟ್ರಾವೆಲ್ ಮಾಡ್ತಾ ಇರೋದಕ್ಕಾಗೋದಿಲ್ಲ, ಅಥವಾ ಪ್ರತಿದಿನವೂ ದೇಶ ತಿರುಗ್ತಾ ಇರಲಿಕ್ಕೆ ಆಗೋದಿಲ್ಲ. ಸೊ ಅಲ್ಲೂ ಕೂಡ ಸ್ಟ್ರೆಸ್ ಆಗುತ್ತೆ, ಅಂತ ಸ್ವಲ್ಪ ದಿನ ರಿಲೀಫ್ ಬೇಕಾಗುತ್ತೆ. ಹಾಗಾಗಿ ಮಾಡೋದಕ್ಕೊಂದು ಕೆಲಸ ಬೇಕಾಗುತ್ತೆ. ಕೆಲಸ ಇಲ್ಲ ಅಂದ ತಕ್ಷಣ ತಲೆ ಕೆಡುತ್ತೆ. ಸೊ ಏನಾದರೂ ಒಂದು ಮಾಡಲಿಕ್ಕೆ ಕೆಲಸ ಬೇಕು. ಸೊ ಕೆಲಸ ಮಾಡ್ತಾಯಿರಿ, ಜೊತೆಗೆ ಟ್ರೇಡಿಂಗ್ ಮಾಡ್ತಾಯಿರಿ. ಅಲ್ಲಿ ನೀವು ದುಡಿಯೋದಲ್ಲ, ನಿಮ್ಮ ಹಣ ದುಡಿಯುತ್ತೆ ಮಾರ್ಕೆಟಲ್ಲಿ. ಹಾಗೆ ನಿಮಗೇನು ದೊಡ್ಡದಾಗಿರ್ತಕ್ಕಂತಹ ಕೆಲಸ ಇರೋದಿಲ್ಲ. ಸ್ವಿಂಗ್ ಮಾಡ್ತಾಯಿದ್ದೀರಿ ಅಂತಂದರೆ ಒಂದು ವಾರಕ್ಕೊಮ್ಮೆ ನೋಡಿ, ಚಾರ್ಟ್ ನೋಡಿ, ಡಿಸಿಷನ್ ತೊಗೊಳ್ಳಿ, ಇನ್ವೆಸ್ಟ್ ಮಾಡಿ, ಅಥವಾ ನಿಮ್ಮ ಪ್ರಾಫಿಟನ್ನು ಬುಕ್ ಮಾಡ್ಕೊಳ್ಳಿ. ಜಾಬ್ ಮಾಡ್ತಾ ಇರೋದನ್ನು ಮಾಡ್ತಾಯಿರಿ. ಹಾಗಾದ್ರೆ ಜಾಬ್ ಬೇಕಾದ್ರೆ ಚೇಂಜ್ ಮಾಡಿ, ಅಥವಾ ಸ್ವಂತ ಬಿಸ್ನೆಸ್ ಮಾಡಿ. ಸೊ ಕೆಲಸ ಅನ್ನೋದು ಬೇಕೇ ಆಗುತ್ತೆ. ನಿಮಗೆ ಕೆಲಸ ಬಿಡುವಂಥ ಟೈಮ್ ಬರುತ್ತೆ, ನಿಮಗೆ ಒಂದು ಗ್ಯಾರಂಟಿ ಬರುತ್ತೆ. ನಿಮ್ಮ ಮೇಲೆ ನಿಮಗೆ ಒಂದು
ಗ್ಯಾರಂಟಿ ಬರುತ್ತೆ. ಸೊ ನಾನು ಈ ಒಂದು ಟ್ರೇಡಿಂಗ್ ಮಾಡಿಬಿಟ್ಟು ಪ್ರಾಫಿಟ್ ಮಾಡಿ ಜೀವನ ನಡೆಸ್ಬೋದು ಇನ್ಮೇಲೆ, ಸೊ ಯಾವುದೂ ಪ್ರಾಬ್ಲಮ್ ಆಗೋದಿಲ್ಲ ನನಗೆ ಅನ್ನುವಂಥ ಒಂದು ಗ್ಯಾರಂಟಿ ನಿಮಗೆ ಬರುತ್ತೆ. ನಿಮಗೆ ಆ ಎಕ್ಸ್ಪೀರಿಯನ್ಸ್ ಬರುತ್ತೆ. ಒಂದು 10 ವರ್ಷ ಟ್ರೇಡ್ ಮಾಡಿದ್ರೆ ನಿಮ್ಗೆ 10 ವರ್ಷದಲ್ಲಿ ಏನು ಇನ್ಕಮ್ ಬಂದಿದೆ, ಒಂದೊಂದು ವರ್ಷ ಒಂದೊಂದು ಥರ ಆಗಿರುತ್ತೆ, ಅದರಲ್ಲಿ ಒಂದೊಂದು ಎಕ್ಸ್ಪೀರಿಯನ್ಸ್ ಬಂದಿರುತ್ತೆ, ಒಂದು ಪಳಗಿರುತ್ತೀರಿ ಮಾರ್ಕೆಟಲ್ಲಿ, ನಿಮಗೆ ಒಂದು ಅಂದಾಜಾಗಿರುತ್ತೆ ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ, ಯಾವಾಗ ಹೇಗೆ ಪ್ರಾಫಿಟ್ ಬರುತ್ತೆ, ನಾನು ಮಿನಿಮಮ್ 1 ವರ್ಷಕ್ಕೆ ಎಷ್ಟು ಪ್ರಾಫಿಟ್ ಮಾಡ್ಬೋದು. ಸೊ ಇದರಲ್ಲೆಲ್ಲ ನೀವು ಕಲಿತ್ಕೊಂಡಿರ್ತೀರಿ. ಸೊ ಅದಕ್ಕೆ ಟೈಮ್ ಕೊಡಬೇಕಾಗತ್ತೆ. ನೀವು ಒಂದು ಟೈಮ್ ಬರುತ್ತೆ, ಜಾಬನ್ನು ಬಿಟ್ಟು ಮಾರ್ಕೆಟಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿ ಮಾರ್ಕೆಟಿಂದಾನೇ ಮನೆ ನಡೆಸುವಂತಹ ಒಂದು ಟೈಮ್ ಬರುತ್ತೆ. ಆ ಟೈಮ್ ಬರೋವರೆಗೂ ನೀವು ಕಾಯಬೇಕು. ಒಬ್ಬೊಬ್ಬರಿಗೆ 5 ವರ್ಷಕ್ಕೆ ಬರುತ್ತೆ, ಒಬ್ಬರಿಗೆ 10 ವರ್ಷಕ್ಕೆ ಬರುತ್ತೆ, ಒಬ್ಬರಿಗೆ 2 ವರ್ಷಕ್ಕೆ ಬರ್ಬೋದು, ಸೊ ಒಬ್ಬೊಬ್ಬರಿಗೆ 15 ವರ್ಷ ಆದಮೇಲೆ ಬರ್ಬೋದು. ಸೊ ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಅದು. ಸೊ ಒಬ್ಬೊಬ್ಬರ ಸೈಕಾಲಜಿ ಬೇರೆ ಬೇರೆ ಥರ ಇರುತ್ತೆ. ಹಣದ ಮೇಲೆ ನನ್ನ ಆಸೆ ಬೇರೆ ಥರ ಇರುತ್ತೆ, ನಿಮ್ಮ ಆಸೆ ಬೇರೆ ಥರ ಇರುತ್ತೆ, ನಿಮ್ಮ ರಿಕ್ವೈರ್ಮೆಂಟ್ಸ್ ಬೇರೆ ಥರ ಇರುತ್ತೆ. ಸೊ ನಾನು ಒಂದು 10,000 ಲಾಸ್ ತಡ್ಕೊಳ್ಬೋದು, ನೀವು 1,00,000 ಲಾಸನ್ನೇ ತಡ್ಕೊಳ್ಬೋದು. ಮತ್ತೊಬ್ಬ ಇರ್ತಾನೆ 1 ಕೋಟಿ ಲಾಸನ್ನೇ ಅವನು ತಡ್ಕೊಳ್ಬೋದು, ಅವನಿಗೆ ಜುಜುಬಿ ಆಗಿರ್ಬೋದು. ಒಂದು ಕೋಟಿ ಲಾಸ್ ಆದರೆ ಏನೂ ಆಗಿಲ್ಲ ಬಿಡು, ನಾಳೆ ಮತ್ತೆ ಟ್ರೇಡ್ ಮಾಡೋಣ ಅಂತ. ಸೊ ಹಾಗೆಲ್ಲ ಇರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಲಿಮಿಟ್ ಇರುತ್ತೆ, ಆ ಲಾಸ್ ತಗೊಳ್ಳುವಂತಹ ಲಿಮಿಟ್ ಇರುತ್ತೆ, ಆ ಪೇಷನ್ಸ್ ಇರುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ಹಾಗಾಗಿ ನೀವು ಜಾಬನ್ನು ಬಿಟ್ಬಿಟ್ಟು ಡೈರೆಕ್ಟ್ ಟ್ರೇಡಿಂಗ್ ಮಾಡಿ ಜೀವನ ಮಾಡಬೇಕು, ಅದು ಆಗೋದಿಲ್ಲ. ನಿಮಗೆ ಅನುಭವಕ್ಕೆ ಬರುತ್ತೆ, ಯಾರನ್ನೋ ಕೇಳಿ ಮಾಡೋದಲ್ಲ, ನಿಮಗೆ ಆ ಅನುಭವ ಬರುತ್ತೆ. ಆ ಮೆಚುರಿಟಿ ಬರುತ್ತೆ. ಮೆಚುರಿಟಿ ಬಂದಮೇಲೆ ನೀವು ಮಾಡ್ಬೋದು. ಫಸ್ಟ್ ನೀವು ಕಲಿಬೇಕಾಗತ್ತೆ, ಎಕ್ಸ್ಪೀರಿಯನ್ಸ್ ತೊಗೊಳ್ಬೇಕಾಗತ್ತೆ. ಕಲ್ತ್ರಾಗಲಿಲ್ಲ, ಏನೋ ಕ್ಯಾಂಡಲ್ ಸ್ಟಿಕ್ಕನ್ನು ಕೋರ್ಸ್ ತೊಗೊಂಡ್ರೆ ಕ್ಯಾಂಡಲ್ ಸ್ಟಿಕ್ ಕಲಿತ್ರಿ ಅಥವಾ ಏನೋ ಪ್ಯಾಟರ್ನ್ ಕಲಿತ್ರಿ, ಆಗಲಿಲ್ಲ. ನೀವು ಆ ಪ್ಯಾಟರ್ನನ್ನು ಟ್ರೇಡ್ ಮಾಡಬೇಕು. ನಿಮಗೆ ಆ ಪ್ಯಾಟರ್ನ ಮೇಲೆ ನಂಬಿಕೆ ಬರಬೇಕು. ಫಸ್ಟಿಗೆ ನಿಮಗೆ ಆ ಪ್ಯಾಟರ್ನ್ಗಳೇ ಕಾಣೋದಿಲ್ಲ. ಏನೋದಷ್ಟು ಡಬಲ್ ಟಾಪ್ ಹೇಳ್ತಾರೆ, ಅಥವಾ ಎಮ್ ಪ್ಯಾಟರ್ನ್ ಅಂತಾರೆ, ಡಬಲ್ ಬಾಟಮು, ಡಬ್ಲ್ಯೂ, ಮತ್ತೊಂದು ಕಪ್ ವಿತ್ ಹ್ಯಾಂಡಲ್ಲು, ಇನ್ನೇನೇನೋ ಒಂದಷ್ಟು ಪ್ಯಾಟರ್ನ್ಗಳಿದ್ದಾವೆ. ಸೊ ಆ ಪ್ಯಾಟರ್ನ್ಗಳು ನೀವು ಫಸ್ಟಿಗೆ ಕಾಣೋದೇ ಇಲ್ಲ. ಕಂಡ ಮೇಲೆ ನೀವು ಅದನ್ನು ಟ್ರೇಡ್ ಮಾಡಬೇಕು. ನಿಮಗೆ ಅದರ ಮೇಲೆ ಗ್ಯಾರಂಟಿ ಬರಬೇಕು, ಈ ಪ್ಯಾಟರ್ನ್ ನನಗೆ ಪ್ರಾಫಿಟ್ ಕೊಡುತ್ತೆ. ಸೊ ಅಂಥ ಒಂದು ಗ್ಯಾರಂಟಿ ಬರಬೇಕು. ಅದಾದಮೇಲೆ ನೀವು ಅದರಲ್ಲಿ ಪಳಗುತ್ತೀರಿ, ಅದರಲ್ಲಿ ನೀವು ಮತ್ತೊಂದಷ್ಟು ಸ್ಟಾಕ್ಗಳನ್ನು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ. ಇನ್ವೆಸ್ಟ್ಮೆಂಟ್ ಮಾಡಿ ನಿಮಗೆ ಎಕ್ಸ್ಪೀರಿಯನ್ಸ್ ಬರುತ್ತೆ. ಒಂದೊಂದು ಸಲ ನೀವು 10% ಪ್ರಾಫಿಟ್ ಮಾಡ್ತೀರಿ, ಒಂದು ಸಲ 20% ಪ್ರಾಫಿಟ್ ಮಾಡ್ತೀರಿ. ಎಷ್ಟು ಪ್ರಾಫಿಟ್ ಮಾಡಬೇಕು ಅದು ಗೊತ್ತಿರೋದಿಲ್ಲ. ಸೊ ಹೀಗೆಲ್ಲ ಒಂದಷ್ಟು ಪ್ರಾಬ್ಲಮ್ಗಳು ಬರ್ತಾ ಹೋಗುತ್ತೆ, ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ, ಒಂದಷ್ಟು ಮಿಸ್ಟೇಕ್ಗಳನ್ನು ಮಾಡ್ತಾ ಹೋಗ್ತೀರಿ. ಮಾಡಿರೋ ಮಿಸ್ಟೇಕನ್ನು ಮತ್ತೆ ಮಾಡದೆ ಹೊಸ ಮಿಸ್ಟೇಕ್ಗಳನ್ನು ಮಾಡ್ತಾ ಕಲಿತಾ ಹೋದವಾಗ ನಿಮಗೊಂದು ಎಕ್ಸ್ಪೀರಿಯನ್ಸ್ ಬರುತ್ತೆ. ನಿಮಗೆ ಎಕ್ಸ್ಪೀರಿಯನ್ಸ್ ಬರೋದಕ್ಕೆ ಒಂದು 5 ವರ್ಷ ಅಂತೂ ಮಿನಿಮಮ್ ಬೇಕೇ ಬೇಕು. ಸ್ಟಾರ್ಟಿಂಗಲ್ಲೇ ಜಾಬ್ ಬಿಟ್ಬಿಟ್ಟು ಟ್ರೇಡಿಂಗ್ ಮಾಡೋದಲ್ಲ ಬೇಡ. ಜಾಬ್ ಮಾಡೋದನ್ನು ಮಾಡ್ತಾಯಿರಿ, ಟ್ರೇಡಿಂಗನ್ನು ಕಲಿಯೋದನ್ನು ಕಲಿತಾ ಇರಿ. ಸೊ ಲಾಸ್ ಮಾಡೋದನ್ನು ಕಡಿಮೆ ಮಾಡಿ, ಪ್ರಾಫಿಟ್ ಮಾಡೋದನ್ನು ಜಾಸ್ತಿ ಮಾಡಿ, ಕರೆಕ್ಷನ್ಗಳಲ್ಲಿ ಅಥವಾ ಕ್ರ್ಯಾಶ್ಗಳಲ್ಲಿ ಹಣವನ್ನು ಕಾಪಾಡಿಕೊಳ್ಳೋದನ್ನು ಕಲ್ತ್ಕೊಳ್ಳಿ. ಸೊ ಕೆಲವೊಂದು ಟೈಮು ನಮ್ಮ ಹಣವನ್ನು ಕಾಪಾಡ್ಕೊಂಡಿರೋದೇ ದೊಡ್ಡ ಲಾಭ ಆಗಿರುತ್ತೆ. ದೊಡ್ಡ ಲಾಸ್ಗಳೆಲ್ಲ ಆಗುತ್ತೆ, ಕೆಲವೊಂದು ಸಮಯ ದೊಡ್ಡ ಕ್ರ್ಯಾಶ್ಗಳೆಲ್ಲ ಬರುತ್ತೆ. ಅಂಥ ಟೈಮಲ್ಲಿ ನಮ್ಮ ಕ್ಯಾಪಿಟಲನ್ನು ಕಾಪಾಡಿ ಇಟ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಅಲ್ಲಿ ಪ್ರಾಫಿಟ್ ಮಾಡೋದಲ್ಲ, ನಮ್ಮ ಕ್ಯಾಪಿಟಲ್ ಬಚಾವ್ ಮಾಡಿ ಇಟ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್, ದೊಡ್ಡದೊಂದು ಸಮಸ್ಯೆ ಆಗಿಬಿಡುತ್ತೆ. ಸೊ ಅಂತಹ ಒಂದು ಸಿಚುವೇಷನ್ಗಳೆಲ್ಲ ನೀವು ಇರಬೇಕು. ಅಪ್ ಟ್ರೆಂಡಲ್ಲಿ ಇರಬೇಕು, ಡೌನ್ ಟ್ರೆಂಡಲ್ಲಿ ಇರಬೇಕು, ಕರೆಕ್ಷನಲ್ಲಿ ಇರಬೇಕು. ಕರೆಕ್ಷನ್ ಹೇಗಾಗುತ್ತೆ, ಅಪ್ ಟ್ರೆಂಡ್ ಬಂದರೆ ಹೇಗೆ ಬರುತ್ತೆ, ಡೌನ್ ಟ್ರೆಂಡ್ ಬಂದರೆ ಹೇಗೆ ಬರುತ್ತೆ, ಬ್ರೇಕೌಟ್ಗಳೆಲ್ಲ ಆಗುತ್ತೆ, ಅದೆಲ್ಲ ಹೇಗೆ ಆಗುತ್ತೆ ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಿಯೇ ತಿಳಿದುಕೊಳ್ಬೇಕು. ನಾನು ಹೇಳಿದ್ರೆ ಮಾತ್ರಕ್ಕೆ ಅದು ನಿಮಗೆ ಬರೋದಿಲ್ಲ, ಅಥವಾ ನಾನು ಕೋರ್ಸ್ ಮಾಡಿ ಸೇಲ್ ಮಾಡಿ ಹೇಳಿದ ಮಾತ್ರಕ್ಕೆ ನಿಮಗೆ ಅದು ಗೊತ್ತಾಗೋದಿಲ್ಲ. ಸೊ ನಾನು ತೋರಿಸೋದು ಏನಿದ್ರು ಪ್ರೀವಿಯಸ್ ಚಾರ್ಟ್ ಆಗಿರುತ್ತೆ. ಪ್ರೀವಿಯಸ್ ಚಾರ್ಟಲ್ಲಿ ನಾನು ನೋಡ್ಕೊಂಡು ನಾನು ಏನು ಬೇಕಾದರೂ ಸ್ಟ್ರಾಟಜಿನ ರೆಡಿ ಮಾಡ್ಬೋದು. ಸೊ ಇಲ್ಲಿ ಹೀಗಾಗಿದೆ, ಇದು ಹೀಗೆ ರಿಟರ್ನ್ ಕೊಟ್ಟಿದೆ, ಈ ಸ್ಟ್ರಾಟಜಿ ಇಷ್ಟು % ವರ್ಕ್ ಆಗುತ್ತೆ ನಾನು ಹೇಳ್ಬಿಡ್ಬೋದು. ಪ್ರೀವಿಯಸ್ ಚಾರ್ಟನ್ನು ನೋಡ್ಕೊಂಡು ನಾನು ಏನು ಬೇಕಾದರೂ ಹೇಳ್ಬೋದು. ಸೊ ಪ್ರೀವಿಯಸ್ ಚಾರ್ಟ್ ಮೇಲೆ ನೀವು ನಿಮ್ಮ ಎಕ್ಸ್ಪೀರಿಯನ್ಸನ್ನು ಬಿಲ್ಡ್ ಮಾಡೋದಕ್ಕಾಗೋದಿಲ್ಲ. ನೀವೇನು ಲೈವ್ ಮಾರ್ಕೆಟಲ್ಲಿ ನಿಮ್ಮ ಹಣ ಹಾಕಿಬಿಟ್ಟೆ ನೀವು ಎಕ್ಸ್ಪೀರಿಯನ್ಸನ್ನು ಪಡಿಬೇಕು. ಹಣ ಹಾಕಿಬಿಟ್ಟು ನೀವು ಟೆಸ್ಟ್ ಮಾಡಬೇಕಾಗತ್ತೆ. ಸೊ ಅದನ್ನೆಲ್ಲ ಮಾಡೋದಕ್ಕೆ ನಿಮಗೆ ಒಂದು 10 ವರ್ಷ ಹಿಡಿಯುತ್ತೆ. ಎಕ್ಸ್ಪೀರಿಯನ್ಸನ್ನು ಪಡ್ಕೊಳ್ಳೋದಕ್ಕೆ 10 ವರ್ಷ ಹಿಡಿಯುತ್ತೆ. ನೀವು ಫಸ್ಟ್ ಒಂದು 5 ವರ್ಷ ನೀವು ಲಾಸ್ ಮಾಡದೇ ಇರೋದನ್ನು ಕಲಿಯೋದಕ್ಕೆ ಒಂದು 5 ವರ್ಷ ಬೇಕು. ಸೊ ಅದಾದ ನಂತರ ನೀವು ಪ್ರಾಫಿಟ್ ಮಾಡಲಿಕ್ಕೆ ಒಂದು 5 ವರ್ಷ ಬೇಕು. ಕನ್ಸಿಸ್ಟೆಂಟಾಗಿ ಪ್ರಾಫಿಟ್ ಅಂದರೆ ನಿಮಗೆ ಯಾವುದೊಂದು ಸ್ಟ್ರಾಟಜಿ ವರ್ಕ್ ಆಗುತ್ತೆ, ಆ ಸ್ಟ್ರಾಟಜಿ ಮೇಲೆ ನೀವು ವರ್ಕ್ ಮಾಡ್ತೀರಿ. ಸೊ ಆ ಸ್ಟ್ರಾಟಜಿ ನಿಮ್ಮ ಕೈ ಕುದ್ಕೊಳ್ಳೋದಕ್ಕೆ ಒಂದು 5 ವರ್ಷ ಬೇಕು. ಸೊ ಹಾಗಾಗಿ ಒಂದು 10 ವರ್ಷದ ಎಕ್ಸ್ಪೀರಿಯನ್ಸ್ ನಿಮಗೆ ಇದ್ದಾಗ ಮಾತ್ರ ನೀವು ಜಾಬನ್ನು ಬಿಟ್ಟು ಮಾರ್ಕೆಟಲ್ಲಿ ಪೂರ್ಣವಾಗಿರೋ ಒಂದು ಆದಾಯವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ. ಸೊ ಅದನ್ನು ನೆನಪಿಟ್ಕೊಳ್ಳಿ. ಒಂದು ಎಕ್ಸ್ಪೀರಿಯನ್ಸ್ ಆಗಲಿ, ಒಳ್ಳೆಯ ರೀತಿಯಿಂದ ಕಲಿಬೇಕಾದ್ರೆ ಲಕ್ಷಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಕಲೀಲಿಕ್ಕೆ ಒಂದು 50,000 ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ ಸಾಕು. 50,000 ನಿಮಗೆ ಆರಾಮ್ಸೆ ಸಾಕಾಗುತ್ತೆ. ಯಾವುದೇ ಸ್ಟ್ರಾಟಜಿ ಇರಲಿ, ಎಲ್ಲ ಸ್ಟ್ರಾಟಜಿನೂ ಕೂಡ ನೀವು ಅದರಲ್ಲಿ ಟೆಸ್ಟ್ ಮಾಡ್ಕೋಬೋದು. ಬಹಳಷ್ಟು ಕಾನ್ಸೆಪ್ಟ್ಗಳಿದ್ದಾವೆ. ಸ್ಟ್ರಾಟಜಿ ಬಂದರೆ ಆಗಲಿಲ್ಲ. ಸೊ ಸ್ಟ್ರಾಟಜಿ ನಿಮಗೆ ವರ್ಕ್ ಆಗ್ತಾಯಿದೆ, ಒಂದು 50-60% ಅಕ್ಯುರಸಿ ಇದೆ, ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಸೊ ಅದನ್ನು ನೀವು ಟೆಸ್ಟ್ ಮಾಡಬೇಕು. ಯಾವ್ಯಾವ ಟೈಮಲ್ಲಿ ಆ ಪ್ಯಾಟರ್ನ್ಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಷ್ಟೆಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ್ಯಾವ ಸೆಕ್ಟರಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ. ಆ ಮ್ಯಾನೇಜ್ಮೆಂಟ್ ಕಲಿಯೋದಕ್ಕೆ ಒಂದು 2 ವರ್ಷ ಬೇಕಾಗುತ್ತೆ. ಸುಮಾರಷ್ಟು ಕಾನ್ಸೆಪ್ಟ್ಗಳಿದ್ದಾವೆ. ಒಂದೊಂದೇ ಕಾನ್ಸೆಪ್ಟನ್ನು ನಾನು ಇಲ್ಲಿ ಹೇಳ್ತಾ ಹೋಗ್ತೇನೆ. ನಿಮ್ಮ ಎಕ್ಸ್ಪೀರಿಯನ್ಸನ್ನು ಕೂಡ ನೀವು ಶೇರ್ ಮಾಡ್ತಾ ಹೋಗಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೇನೆ. ಧನ್ಯವಾದಗಳು.